ಅಣ್ಣ ಇದ್ದಾನೆ, ಸುರಭಿ ಇದ್ದಾಳೆ. ನೀನೆಲ್ಲಾದ್ರೂ ಹೋಗಿ ಬರ್ಬೇಕು ಅಂತಂದ್ರೆ ನಿನ್ನ ಕರ್ಕೊಂಡು ಹೋಗೋದಕ್ಕೆ ನಮ್ ಗೋಪಾಲ ಇದ್ದಾನೆ. ನಾವಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನಿನ್ನ ಆರೋಗ್ಯದ ಕಡೆ ಗಮನ ಕೊಡು. ಸರಿ ತಾತ. ನಾವ್ ಹೇಗಿದ್ರು ಊರಿಗೆ ಹೋಗ್ತಾ ಇದೀವಿ. ನಿನ್ ಮನ್ಸಲ್ಲಿ ಏನೇ ಬೈಕೆ ಇದ್ರು ಹೇಳ್ಬಿಡು. ಮನ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಅಜ್ಜಿ, ನೀವು ವಾರಾಣಸಿಗೆ ಹೋಗ್ತಿದ್ದೀರಲ್ಲ, ಅಲ್ಲಿ ಬನಾರಸ್ ಸಿಲ್ಕ್ ಸೀರೆ ತುಂಬಾ ಚೆನ್ನಾಗಿ ಸಿಗತ್ತಂತೆ. ಅದನ್ನ ತಗೊಂಡ್ ಬನ್ನಿ. ಖಂಡಿತ ತಂದ್ಕೊಡ್ತೀನಿ. ಏರುಕು, ನೀನ್ ಬರೀ ಆಫೀಸ್ ಕೆಲಸ ಅದು ಇದು ಅಂತ ಓಡಾಡ್ತಿರ್ಬೇಡ. ಮನೆಯವ್ರ ಮೇಲೆ ಎಗರಾಡೋದ್ ಬಿಟ್ಟು ಮನೆ ಕೆಲ್ಸದ ಕಡೆ ಗಮನ ಕೊಡು. ಆಗಲ್ಲ ಅಜ್ಜಿ, ಸುಮ್ಮನೆ ಕಾಟಾಚಾರಕ್ಕೆ ನಿಮಗೆ ಪ್ರಾಮಿಸ್ ಮಾಡಕ್ ಆಗಲ್ಲ. ನಾನೇನು ನನ್ನ ಕ್ಯಾರೆಕ್ಟರ್ ಏನು ಅಂತ ನಿಮಗೆ ಚೆನ್ನಾಗಿ ಗೊತ್ತು ತಾನೆ. ಮತ್ತ್ಯಾಕೆ ಹೇಳ್ತೀಯಾ? ಮನೆ ತುಂಬಾ ಪ್ರಶಾಂತವಾಗಿದ್ರೆ ಅದನ್ನ ಮನೆ ಅಂತಾರ? ಮನೆ ತುಂಬಾ ಸಣ್ಣ ಪುಟ್ಟ ಫೈಟು, ಮೋಜು ಮಸ್ತಿ ಎಲ್ಲ ಇದ್ರೇನೆ ಅದನ್ನ ಮನೆ ಅಂತ ಹೇಳೋದು. ರುಕ್ಮಿಣಿ, ಬಾಯಿ ಮಾತಿಗಾದ್ರೂ ಆಯ್ತು ಅಂತ ಹೇಳ್ಬಾರ್ದ? ಯಾಕೆ? ಬಂದ್ಮೇಲೆ ಫಿಟ್ಟಿಂಗ್ ಇಡೋದಕ್ಕ? ಅದೆಲ್ಲ ಆಗಲ್ಲ. ಅಳೇಂದ್ರೆ 3 ಹೊತ್ತು ತೋಟದ ಕೆಲಸ, ಮಿಲ್ಲು ಅಂತ ಓಡಾಡ್ತಾ ಇರಬೇಡಿ. ಸ್ವಲ್ಪ ಮನೆ ಕಡೆನೂ ಗಮನ ಇರ್ಲಿ. ಆಗ್ಲಿ ಮಾವ, ಟ್ರೈನ್ ಹೊತ್ತಾಗ್ತಿದೆ, ಹೊರಡೋಣವಾ? ನಾಗಲಕ್ಷ್ಮಿ, ಈ ಮನೆಯ ಫೈನಾನ್ಸ್ ಮಿನಿಸ್ಟರ್ ನೀನು. ಬರೀ ಲೆಕ್ಕ ನೋಡ್ಕೊಂಡೆ ಕೂತ್ಕೊಂಡ್ಬಿಡ್ಬೇಡ. ಯಾರಿಗೂ ಯಾವ ಲೆಕ್ಕದಲ್ಲೂ ಕಡಿಮೆ ಆಗಬಾರ್ದು, ಹಾಗೆ ನೋಡ್ಕೋಬೇಕು. ಆಯ್ತಪ್ಪ, ಇಷ್ಟು ದಿನ ಎಲ್ಲ ಹೇಗೆ ನಡ್ಕೊಂಡೋಗಿತ್ತೋ ಹಾಗೇ ನಡ್ಕೊಂಡೋಗುತ್ತೆ. ಮನೆ ಕೆಲಸದವ್ರಿಗೆಲ್ಲ ತಿಂಗಳ ಸಂಬಳ, ಹಬ್ಬ ಬಂದರೆ ಬೋನಸ್ಸು, ಹಾಗೆ ಬಟ್ಟೆ ಬರೆ ಉಡುಗೊರೆ ಎಲ್ಲ ಸೇರುತ್ತೆ. ಯಾವುದಕ್ಕೂ ಕಮ್ಮಿ ಆಗಲ್ಲ. ಆಮೇಲೆ ದಿನಾಲು ದೇವಸ್ಥಾನ ಪೂಜೆಗೆ ನಮ್ಮ ಮನೆಯಿಂದ ಏನು ಸೇರಬೇಕೋ ಅದು ಸೇರುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದು ನನ್ನ ನಿದ್ದೆ ಮಾತ್ರ. ನಾಗೋ, ನಿದ್ದೆ ಕಮ್ಮಿ ಆದ್ರೂ ಪರವಾಗಿಲ್ಲ, ಇದೇ ನೆಪದಲ್ಲಿ ನಿನ್ ತೂಕ ಕಮ್ಮಿ ಆದ್ರೆ ನನಗಷ್ಟೇ ಸಾಕು. ಸುಮ್ಮನೆ ಇರ್ರಿ. ನೋಡಮ್ಮ ಯಜಮಾನ್ರೆ, ಏನೋ ಗೋಪಾಲ, ಗಾಡಿ ರೆಡಿ ಇದೆ, ನೀವ್ ಹೊತ್ತು ಕೂತ್ಕೊಂಡ್ರೆ ಡೈರೆಕ್ಟ್ ಆಗಿ ಏರೋಪ್ಲೇನ್ ಒಳಗಡೆ ತಗೊಂಡೋಗ್ಬಿಟ್ಟು. ಮರುಗಳಿಗೆ ನಾವು ಹೋಗ್ತಾ ಇರೋದು ರೈಲ್ವೆ ಸ್ಟೇಷನ್ಗೆ ಕಣೋ. ಅಯ್ಯಯ್ಯೋ, ಆಯ್ತು ಯಜಮಾನ್ರೆ. ಸದ್ಯ ಮಾವ, ಗೋಪಾಲನ್ನ ಜೊತೆಲಿ ಕರ್ಕೊಂಡು ಹೋಗ್ತೀನಿ ಅಂತ ನೀವ್ ಹೇಳಿಲ್ವಲ್ಲ, ಹಾಗೇನಾದ್ರೂ ನೀವು ಮಾಡಿದ್ದಿದ್ರೆ ಒಂದೇ ಲಿಂಗ ತೋರಿಸಿ 12 ಸತಿ ದರ್ಶನ ಮಾಡಿಸಿ 12 ಜ್ಯೋತಿರ್ಲಿಂಗ ತೋರಿಸ್ತೆ ಅಂತ ಹೇಳ್ಬಿಟ್ಟಿರೋನು. ಮಾವ, ಮಾತಾಡ್ತಾ ಮಾತಾಡ್ತಾ ಹೊತ್ತು ಹೋಗ್ತಾ ಇದೆ, ಹೊರಡೋಣವಾ? ರೀ, ನಾನು ಜೊತೆ ಬರ್ತೀನಿ. ನಾನೆಲ್ಲೇ ಬೇಡ ಅಂದೆ. ಈ ಸರ್ತಿ ಬಾ, ಟ್ರೈನ್ ತೋರಿಸ್ತೀನಿ. ಮುಂದಿನ ಸರ್ತಿ ಟ್ರೈನಲ್ಲಿ ಕರ್ಕೊಂಡು ನೀವು ಯಾವಾಗಲೂ ಟ್ರೈನ್ ಬಿಡೋದ್ರಲ್ಲೇ ಇರ್ತೀರಾ. ಸುಮ್ಮನೆ ಬನ್ನಿ. ಗೋಪಾಲ, ಕೃಷ್ಣ, ಲಗೇಜ್ ತಗೊಳ್ರಪ್ಪ. ಸರಿ ತಗೊಳ್ಳ. ಹುಷಾರು ಹುಷಾರು ಹುಷಾರು. ನಿಧಾನ. ತಾತ ಹುಷಾರು. ಅಜ್ಜಿನ ಚೆನ್ನಾಗಿ ಆಯ್ತು ನೋಡ್ಕೊಳ್ಳಿ. ಆಯ್ತು ಆಯ್ತು ಆಯ್ತು, ಬನ್ನಿ. ಜೋಪಾನವಾಗಿರಿ. ಟೈಮಿಗೆ ಮಾತ್ರೆ ತಗೊಳ್ಳಿ. ಒಬ್ಬರನ್ನೊಬ್ರು ಜೋಪಾನವಾಗಿ ನೋಡ್ಕೊಳ್ಳಿ. ಆಯ್ತು. ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಬನ್ನಿ. ಸೂರ್ಯ, ನಾನು ಹೇಳೋದೇ ಮರ್ತು ಬಿಟ್ಟಿದ್ದೆ. ನೀನು ಆ ಸೂರ್ಯಮಣಿ ಬಗ್ಗೆ ಸ್ವಲ್ಪ ವಿಚಾರಿಸು. ತಾತ, ನಾನು ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಈಗಾಗಲೇ ಎಲ್ಲ ಮಾಹಿತಿನೂ ಕಲೆ ಹಾಕೋದಕ್ಕೆ ಹೇಳಿದ್ದೀನಿ. ನೀನು ಹೋಗಿ ಬರೋಷ್ಟರಲ್ಲಿ ಏನಾಗತ್ತೆ ನೋಡೋಣ. ಮಿಕ್ಕಿದ್ದೆಲ್ಲ ಆ ಸೂರ್ಯಚಕ್ರೇಶ್ವರಿ ಜಗದಂಬೆ ನೋಡ್ಕೊಳ್ತಾಳೆ. ಹೌದಪ್ಪ. ಯಾಕೆ ತಾತ, ಏನಾಯ್ತು? ಸೂರ್ಯ, ಈ ಮನೆ ನಾನು ಯಾವತ್ತು ಈ ಮನೆ ಬಿಟ್ಟು ಇಷ್ಟು ದಿವಸ ದೂರ ಹೋಗಿದ್ದವನೇ ಅಲ್ಲ. ಇವತ್ತು ಈ ಮನೆ ಒಳ್ಳೇದಕ್ಕೋಸ್ಕರ
ಹೋಗ್ಬೇಕಾದ ಪರಿಸ್ಥಿತಿ ಬಂದಿದೆ. ಇದು ನಾನು ಆಡಿ ಬೆಳೆದ ಮನೆ. ಇಲ್ಲಿ ನನ್ನ ಹಿರಿಯರ ನೆನಪುಗಳಿದೆ, ನನ್ನ ತಂದೆ ತಾಯಿ ಆಶೀರ್ವಾದ ಇದೆ. ಅವ್ರ ಜೊತೆ ಕಳೆದ ನೆನಪುಗಳು ಈ ಮನೆಯ ಮೂಲಕ ಜೀವಂತವಾಗಿ ನನ್ನಲ್ಲಿ ಉಸಿರಾಡ್ತಾ ಇದೆ ಕಣೋ. ಈ ಮನೆ ನನ್ನ ಜೀವನದ ಒಂದು ಅವಿಭಾಜ್ಯ ಅಂಗಾಗಿದೆ. ಸೂರ್ಯ, ಈ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ರೆ ನಮ್ಮ ಹಿರಿಯರನ್ನ ಬಿಟ್ಟು ಹೋಗ್ತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ. ಇವರು ದೇವಲೋಕ, ಆದರೆ ಈ ಮನೆ ನನ್ನ ಸ್ವರ್ಗ, ನನ್ನ ಸ್ವರ್ಗ ಸೂರ್ಯ. ಊರಿನ ಸಮಸ್ಯೆ ಆಗಲಿ ಎಲ್ಲ ನೀನೇ ನೋಡ್ಕೋಬೇಕು. ನಿನ್ನಲ್ಲಿ ಆ ಶಕ್ತಿ ಇದೆ ಅಂತ ನನ್ನ ಚೆನ್ನಾಗಿ ಗೊತ್ತಪ್ಪ. ತಾತ, ಈ ಮನೆ ನಮ್ಮ ಹಿರಿಯರು ಬರೀ ಕಲ್ಲು ಮಣ್ಣಿಂದ ಕಟ್ಟಿಲ್ಲ. ನ್ಯಾಯದ ಪ್ರತೀಕವಾಗಿ ಪ್ರೀತಿ,